ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ವಿಟಮಿನ್ ಸಿ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಹೇಗೆ ಸೋಪ್ ಮಾಡೋದು ಅಂತ ನೋಡೋಣ. ಇವತ್ತು ನಾನು 100 ಗ್ರಾಮ್ ಸೋಪ್ ಬೇಸ್ ತೊಗೊಂಡು ಮಾಡ್ತಿರೋದ್ರಿಂದ ಒಂದೇ ಒಂದು ಟ್ಯಾಬ್ಲೆಟ್ ನಮಗಿಲ್ಲಿ ಸಾಕಾಗುತ್ತೆ. ಟ್ಯಾಬ್ಲೆಟ್ ತೊಗೊಂಡು ಅದನ್ನು ನಾವು ಪುಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ಪುಡಿ ಆದಮೇಲೆ ನೀವು ಈ ಪುಡಿಗೆ ಗ್ಲಿಸರಿನ್ ಹಾಕ್ಕೊಳ್ಳಿ. ಸಪೋಸ್ ಗ್ಲಿಸರಿನ್ ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ನೀವು ಕೊಕೊನಟ್ ಆಯಿಲು, ಆಲ್ಮಂಡ್ ಆಯಿಲು ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಳ್ಳಿ. 1 ಟ್ಯಾಬ್ಲೆಟಿಗೆ 100 ಗ್ರಾಮಿಗೆ ಅಂದರೆ ನಿಮಗೆ 1/4 ಚಮಚ ತಗೊಂಡ್ರೆ ಸಾಕು. ನಾನಿಲ್ಲಿ ಗ್ಲಿಸರಿನ 1/4 ಚಮಚ ತಗೊಂಡು ಮಿಕ್ಸ್ ಮಾಡಿದ್ದೀನಿ. ಪ್ಲಸ್ ಮುಖದಲ್ಲಿ ಶೈನಿಂಗ್ ಬರಲಿ ಅಂತ ನಾನಿಲ್ಲಿ 1/4 ಚಮಚ ಹನಿ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಹನಿ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನಿಗೆ ಶೈನಿಂಗ್ ಕೊಡುತ್ತೆ. ಸೊ ಹೆಲ್ತಿಯಾಗೂ ಕೂಡ ನಿಮಗೆ ಸ್ಕಿನ್ ಇರುತ್ತೆ. ಪ್ಲಸ್ ಇದಾದಮೇಲೆ ಎಲೋವಿರಾ ಜೆಲ್ ಇದ್ದರೆ ಎಲೋವಿರಾ ಜೆಲ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಎಲೋವಿರಾ ಜ್ಯೂಸ್ ತಗೊಂಡಿದ್ದೀನಿ, ನಾನೇ ಮಾಡ್ಕೊಂಡಿರೋದು. ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಈಗ ಇದು ರೆಡಿಯಾಗಿದೆ. ನಾವಿವಾಗ 100 ಗ್ರಾಮ್ ಸೋಪ್ ಬೇಸ್ ತಗೊಳ್ಳೋಣ. ಸೋಪ್ ಬೇಸ್ ತಗೊಂಡು ನಾನಿಲ್ಲಿ ಟ್ರಾನ್ಸ್ಪರೆಂಟ್ ಸೋಪ್ ಬೇಸ್ ತಗೊಂಡಿದ್ದೀನಿ. ಇದನ್ನು ತಗೊಂಡು ನಾವು ಇದನ್ನು ಇವಾಗ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಳ್ಬೇಕು. ಏಕೆಂದರೆ ನಾವು ಇವಾಗ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಸೊ ನಾನಿಲ್ಲಿ ಇದನ್ನು ಡಬಲ್ ಬಾಯ್ಲರ್ ಆಗೋಕ್ಕೆ ಇಟ್ಟಿದ್ದೀನಿ. ಈ ಸೋಪ್ನ ನೀವು ಪ್ರತಿಯೊಬ್ಬರು ಮನೆಯಲ್ಲೇ ಮಾಡಿಕೊಂಡು ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಾಗ ನಿಮಗೆ ಹೈಪರ್ ಪಿಗ್ಮೆಂಟೇಷನ್ಸ್ ಇದ್ದರೆ ಅದು ಕೂಡ ಕಾಲಕ್ರಮೇಣ ಕಡಿಮೆ ಆಗ್ತದೆ. ಸ್ಕಿನ್ ಬ್ರೈಟ್ನಿಂಗ್ ಬರುತ್ತೆ ಮತ್ತು ಶೈನಿಂಗ್ ಕೂಡ ಆಗುತ್ತೆ. ಸಪೋಸ್ ಸನ್ ಟ್ಯಾನ್ ಇದ್ದರೆ ಅದು ಕೂಡ ರೆಗ್ಯುಲರ್ ಯೂಸಿಂದ ಕಡಿಮೆ ಆಗೋ ಚಾನ್ಸಸ್ಗಳು ನಿಮಗೆ ಇರುತ್ತೆ. ಈಗ ಇದು ಫುಲ್ಲು ಮೆಲ್ಟ್ ಆಗಿದೆ. ಸೊ ಸೋಪ್ ಬೇಸ್ ಮೆಲ್ಟ್ ಆದಮೇಲೆ ನಾವೀಗ ಮಾಡಿಟ್ಕೊಂಡಿದ್ದೀವಲ್ಲ ವಿಟಮಿನ್ ಸಿ, ಇದು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಕಡೆ ಚೆನ್ನಾಗಿ ಇದು ಬ್ಲೆಂಡ್ ಆಗಬೇಕು. ಸೊ ಇದು ಬ್ಲೆಂಡ್ ಆದಮೇಲೆ ನಾವು ಇದನ್ನು ಡಬಲ್ ಬಾಯ್ಲರಿಂದ ಹೊರಗಡೆ ತೆಗೆದು ಇಟ್ಕೊಂಡು ಇನ್ನೂ 2 ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣ. ಸೊ ಇದು ಇವಾಗ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನಾನು ಇದನ್ನು ಹೊರಗಡೆ ತೆಗೆದುಬಿಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ. ಸೊ ಅದನ್ನು ಒಂದು ಹಾಕ್ಕೊಂಡ್ರೆ ನೀವು ಸಾಕು. ಇದು ಸ್ಕಿನ್ಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಒಂದು ವಿಟಮಿನ್ ಇ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಸ್ಮೆಲ್ಗೋಸ್ಕರ ಎಸೆನ್ಷಿಯಲ್ ಆಯಿಲು, ನಿಮ್ಗೆ ಯಾವ್ದು ಇಷ್ಟ ನೀವು ಅದು ಹಾಕ್ಕೊಳ್ಳಿ. ಇಲ್ಲಿ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲು 2 to 3 ಡ್ರಾಪ್ಸ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಮೋಲ್ಡ್ಗೆ ಹಾಕೋಣ. ತುಂಬ ಹೊತ್ತು ಬಿಸಿಯಿಂದ ತೆಗೆದ್ರೆ ಡಬಲ್ ಬಾಯ್ಲರಿಂದ ಬೇಗ ಗಟ್ಟಿಯಾಗುತ್ತೆ. ಸೊ ನೀವು ಇಮಿಡಿಯೇಟು ಮೋಲ್ಡ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡುತ್ತೆ, ನಿಮಗೆ ಮೋಲ್ಡ್ ಹಾಕೋಕ್ಕೆ ಸರಿ ಹೋಗಲ್ಲ. ಮೋಲ್ಡ್ ಹಾಕ್ಬಿಟ್ಟು 1 to 3 ಅವರ್ ಬಿಟ್ಟಿದ್ರೆ ಇದು ಹಾರ್ಡ್ನಿಂಗ್ ಆಗಿರುತ್ತೆ. ಸೊ ನೀವು ಮೋಲ್ಡಿಂದ ಇದು ಈಸಿಯಾಗಿ ಹೊರಗೆ ತೆಗಿಬೋದು. ತೆಗೆದುಬಿಟ್ಟು ಇದನ್ನು ನೀವು ಇಮಿಡಿಯೇಟ್ ಯೂಸ್ ಮಾಡ್ಬೋದು. ಸೊ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟಲ್ಲೆಲ್ಲ ಆನ್ಲೈನಲ್ಲೇ ಈಸಿಯಾಗಿ ನಿಮಗೆ ಅವೈಲಬಿಲಿಟೀಸ್ ಇದೆ. ಪ್ರತಿಯೊಬ್ಬರು ಮಾಡಿಕೊಂಡು ಯೂಸ್ ಮಾಡಿ. ಸೊ ನಮ್ಮ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಸ್ಕಿನ್ ಮತ್ತು ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಹಾಕೋಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.